ಈ ವಿಡಿಯೋದಲ್ಲಿ ಮೇಯ್ನ್ಲಿ ನಾನು ಗ್ರೀನ್ ಸ್ಕ್ರೀನ್ನ ಮಾತ್ರ ರಿಪ್ಲೇಸ್ ಮಾಡ್ತಾ ಇರೋದು, ಟ್ರ್ಯಾಕಿಂಗ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಫರ್ದರ್ ವಿಡಿಯೋಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಟ್ರ್ಯಾಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಹೊಸ ಕಾಂಪೋಸಿಷನ್ ಓಪನ್ ಮಾಡಿ ಇದು ಗ್ರೀನ್ ಸ್ಕ್ರೀನ್ 2. ಸೊ ಗ್ರೀನ್ ಸ್ಕ್ರೀನ್ 2ನ ನಾನು ಆಲ್ ಕಂಪೋಸಿಷನ್ ಅಂತ ಏನಿದೆ ಫೋಲ್ಡರು ಅದರೊಳಗೆ ಹಾಕ್ಬಿಡ್ತೀನಿ. ಸೊ ಈ ವಿಡಿಯೋಗೆ ನಾವು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ನ ಆ್ಯಡ್ ಮಾಡೋಣ. ಸೊ ನಾನು ಕೊಟ್ಟಿರೋಂಥ ವಿಡಿಯೋನ ಡಬಲ್ ಕ್ಲಿಕ್ ಮಾಡಿ ಇದರಲ್ಲಿ ಒಂದಷ್ಟು ಹಲವಾರು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ಸು ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಕಲರಲ್ಲಿ ಕ್ರಿಯೇಟ್ ಆಗ್ತಾಯಿದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ, ಯಾವ ಎಲಿಮೆಂಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಂಪೋಸಿಷನ್ ಪ್ಯಾನಲ್ಗೆ ಹೋಗಲ್ಲ, ಇದು ಫುಟೇಜ್ ಪ್ಯಾನಲ್ಗೆ ಹೋಗುತ್ತೆ. ಇಲ್ಲಿ ನೀವು ಇನ್ ಆ್ಯಂಡ್ ಔಟ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಬೋದು. ನಾವು ಪ್ರೀಮಿಯರ್ ಪ್ರೋನಲ್ಲಿ ಸೋರ್ಸ್ ಮಾನಿಟ್ರಲ್ಲಿ ಇನ್ ಆ್ಯಂಡ್ ಔಟ್ ಪಾಯಿಂಟ್ನ ಕ್ರಿಯೇಟ್ ಮಾಡಿಕೊಂಡು ಟೈಮ್ ಲೈನ್ ಹೇಳ್ಕೊತೀವಲ್ಲ, ಅದೇ ರೀತಿ ಆಫ್ಟರ್ ಎಫೆಕ್ಟ್ಸಲ್ಲಿ ಇದು ಸೋರ್ಸ್ ಮಾನಿಟರ್ ಅಂತ ಅನ್ಕೊಬೋದು ನೀವು. ಸೊ ಇಲ್ಲಿ ಈ ಒಂದು ಎಲಿಮೆಂಟ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿ ಒಂದು ಬ್ರ್ಯಾಕೆಟ್ ಐಕಾನ್ ಏನು ಕಾಣ್ತಾ ಇದೆ, ಇದು ಇನ್ ಪಾಯಿಂಟು. ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ಅಷ್ಟೇ ಇದನ್ನು ಕ್ಲೋಸ್ ಮಾಡಬೇಕು. ಇಲ್ಲಿ ಔಟ್ ಪಾಯಿಂಟ್ ಕಾಣ್ತಾ ಇದೆಯಲ್ಲ ಬ್ರ್ಯಾಕೆಟ್ ಐಕಾನ್, ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇದೊಂದು ಬಟನ್ ಕಾಣ್ತಾ ಇದೆ ನೋಡಿ, ಓವರ್ಲೇ ಎಡಿಟ್ ಅಂತ ಹೇಳ್ತೀವಿ ಈ ಒಂದು ಬಟನ್ನ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ ಇಂಪೋರ್ಟ್ ಆಗಿದೆ ನಮ್ಮ ಟೈಮ್ ಲೈನ್ಗೆ. ಫಸ್ಟು ನಾವು ರೀನೇಮ್ ಮಾಡಿಬಿಡೋಣ. ಇದನ್ನು ಗ್ರೀನ್ ಸ್ಕ್ರೀನ್ ಅಂತ ರೀನೇಮ್ ಮಾಡ್ತೀನಿ ನಾನು. ಸೊ ರೈಟ್ ಕ್ಲಿಕ್, ರೀನೇಮ್ ಗ್ರೀನ್ ಸ್ಕ್ರೀನ್ ಎಲಿಮೆಂಟ್. ಈ ವಿಡಿಯೋನ ನಾನು ರೀನೇಮ್ ಮಾಡ್ತೀನಿ ವಿಡಿಯೋ ಕ್ಲಿಪ್ ಅಂತ. ಇವಾಗ ಪ್ಲೇ ಮಾಡಿದ್ರೆ ನೋಡ್ಬೋದು, ಒಂದು ಎಲಿಮೆಂಟ್ ಆ್ಯಡ್ ಆಗಿದೆ. ಬಟ್ ಇದರಲ್ಲಿ ಗ್ರೀನ್ ಕಲರ್ ಎಲಿಮೆಂಟ್ ಕೂಡ ಇದೆ. ಸೇಮ್ ವೇ ನಾವು ಪ್ರೀವಿಯಸ್ ವಿಡಿಯೋ ಎಡಿಟ್ ಮಾಡ್ದಂಗೆ ಗ್ರೀನ್ ಸ್ಕ್ರೀನಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ಕೀ ಲೈಟ್ ಅಂತ ಟೈಪ್ ಮಾಡಿ. ಕೀ ಲೈಟ್ ಈ ಥರ ಟೈಪ್ ಮಾಡಿದ್ರೆ ಕೀ ಲೈಟ್ ಎಫೆಕ್ಟ್ ಬರುತ್ತೆ. ಇದನ್ನು ಡ್ರ್ಯಾಗ್ ಮಾಡಿ ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ ವಿಡಿಯೋ ಮೇಲೆ ಡ್ರಾಪ್ ಮಾಡಿ. ನೆಕ್ಸ್ಟು ಭಾಳ ಸಿಂಪಲ್, ಸ್ಕ್ರೀನ್ ಕಲರ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ, ಐ ಡ್ರಾಪರ್ನ ಸೆಲೆಕ್ಟ್ ಮಾಡಿ ಗ್ರೀನ್ ಕಲರ್ ಮೇಲೆ ಡ್ರಾಪ್ ಮಾಡಿ. ನೋಡ್ಬೋದು ಗ್ರೀನ್ ಎಲಿಮೆಂಟ್ ಏನಿದೆಯೋ ಹೊಟ್ಟೋಯ್ತು. ನಾನು ಇವಾಗ ಹೇಳಿರೋದು ಬೇಸಿಕ್ಕು. ಜಸ್ಟು ಕೀ ಲೈಟ್ನ ಇಂಪೋರ್ಟ್ ಮಾಡಿಬಿಟ್ಟು ಗ್ರೀನ್ ಕಲರ್ನ ರಿಮೂವ್ ಮಾಡ್ಬೋದು. ಬಟ್ ಇದರಲ್ಲಿ ಅಡ್ವಾನ್ಸ್ ಲೆವೆಲ್ ಕೂಡ ಇದೆ. ಒಂದೊಂದು ವಿಡಿಯೋನ ಬ್ಯಾಡ್ ಲೈಟಿಂಗ್ ಕಂಡೀಷನಲ್ಲಿ ಶೂಟ್ ಮಾಡಿರ್ತಾರೆ. ಸೊ ಈ ಥರ ವಿಡಿಯೋಸ್ಗಳನ್ನ ನಾವು ಕೀ ಮಾಡೋದು ಬಹಳ ಕಷ್ಟ. ನಾನೇನು ಸಜೆಸ್ಟ್ ಮಾಡ್ತೀನಿ, ವಿಡಿಯೋನ ಶೂಟ್ ಮಾಡೋವಾಗಲೇ ಲೈಟಿಂಗ್ ಯಾವ ಥರ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಾಂದರೆ ಎಡಿಟಿಂಗಲ್ಲಿ ಕೀ ಆಗಲ್ಲ. ಇದು ನೋಡಿ ಒಂದೇ ಸಿಂಗಲ್ ಕ್ಲಿಪ್ಪಲ್ಲಿ ಕೀ ಆಗೋಯ್ತು. ಸೊ ಕರೆಕ್ಟಾಗಿ ಲೈಟ್ಸ್ನ ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ಗೆ ಲೈಟ್ ಬಿಟ್ಟು ಶೂಟ್ ಮಾಡಿದ್ರೆ ಕೀ ಲೈಟ್ ಮುಖಾಂತರ ನಾವು ಗ್ರೀನ್ ಸ್ಕ್ರೀನ್ನ ಕೀ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡ್ಬೋದು ಫೈನಲ್ ರಿಸಲ್ಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಮ್ಯಾಟ್ನ ಕ್ಲಿಕ್ ಮಾಡಿದ್ರೆ ಇಷ್ಟರ ಮಟ್ಟಿಗೆ ರಿಮೂವ್ ಆಗಿದೆ ಆ್ಯಂಡ್ ಯಾವ ಪೋರ್ಷನ್ನ ರಿಮೂವ್ ಮಾಡಿದ್ದೀವಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಫೈನಲ್ ರಿಸಲ್ಟ್ನ ಕ್ಲಿಕ್ ಮಾಡಿ. ಈ ಥರ ನಾವು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಇದೇ ರೀತಿ ಇನ್ನೊಂದು ಎಲಿಮೆಂಟ್ ಕೂಡ ಆ್ಯಡ್ ಮಾಡೋಣ. ಸೊ ಇನ್ನೊಂದು ವಿಡಿಯೋನ ನಾನು ಇಂಪೋರ್ಟ್ ಮಾಡ್ಕೊತೀನಿ. ಎಲ್ಲ ವಿಡಿಯೋಸ್ಗಳನ್ನೂ ನಾನು ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಬೇಕು ಅಷ್ಟೆ. ಸೊ ಈ ಒಂದು ವಿಡಿಯೋನ ಈ ರೀತಿ ಇದೆ. ಇದಕ್ಕೂ ಕೂಡ ಸೇಮ್ ವೇ ನಾವು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ನ ಆ್ಯಡ್ ಮಾಡೋಣ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ಸೋರ್ಸ್ ಮಾನಿಟ್ರಿಗೆ ಹೋಗುತ್ತೆ. ಸೊ ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಯಾವ್ದು ಬೇಕೋ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇನ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಔಟ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಓವರ್ಲೇ ಎಡಿಟ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ಬಂದು ಕೂತ್ಕೊಳುತ್ತೆ. ಎಲ್ಲಿ ಬೇಕೋ ಅಲ್ಲಿ ನೀವು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ನ ಆ್ಯಡ್ ಮಾಡ್ಬೋದು. ಇದಕ್ಕೆ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸಲ್ಲಿ ಕೀ ಲೈಟ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನೆಕ್ಸ್ಟು ಸ್ಕ್ರೀನ್ ಕಲರನ್ನು ತೊಗೊಂಡು ಐ ಡ್ರಾಪರ್ ತೊಗೊಂಡು ಇದ್ರ ಮೇಲೆ ಡ್ರಾಪ್ ಮಾಡಿ. ಈ ಥರ ಕೀ ಮಾಡೋದು ಬಹಳ ಈಸಿ. ಬಟ್ ನೀವು ಲೈಟಿಂಗ್ ಎಲ್ಲ ಕಾಂಪ್ಲಿಕೇಟೆಡಾಗಿ ಮಾಡಿದರೆ ಕೀ ಲೈಟಲ್ಲಿ ಕೀ ಆಗೋದು ಬಹಳ ಕಷ್ಟ. ಸೊ ನಾನು ಹೇಳ್ದಂಗೆ ನೀಟಾಗಿ ಶೂಟ್ ಮಾಡೋವಾಗಲೇ ಕೇರ್ಫುಲ್ಲಾಗಿ ಶೂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೋಟೋಸ್ಕೋಪಿಂಗ್ ಅನ್ನೋ ಒಂದು ಟೆಕ್ನಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ.